ಪ್ರೇಮ ಹಾಗೆ ಮಲ್ಗಿರ್ಲಿ, ಅವಳನ್ನ ಎಬ್ಸೋದಕ್ಕೆ ಹೋಗ್ಬೇಡ. ರಾಮ್ನ ಬಿಡ್ಸೋದಕ್ಕೆ ಪಾಪ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದಾಳೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಅವಳನ್ನ ಎಚ್ಚರ ಮಾಡಬೇಡ, ಆಯ್ತಾ? ಸರಿ ಅಮ್ಮನವ್ರೆ. ಅತಿಗೆ ಪ್ರೇಮ ರಾಮನ ಬಿಡಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಮಳೆ ಚಳಿ ಯಾವುದನ್ನು ಲೆಕ್ಕಿಸದೆ ಕಣ್ಣು ರೆಪ್ಪೇನು ಮುಸ್ದೆ ಸ್ಟೇಷನ್ ಮುಂದೆ ಕೂತು ಹೋರಾಟ ಮಾಡಿ ಬಿಡಿಸಿದ್ದಾಳೆ. ಅವಳು ತುಂಬಾ ಗಟ್ಟಿಗಿತ್ತಿ. ಹೌದು, ಮತ್ತೆ ಪೊಲೀಸ್ ಅವ್ರನ್ನೇ ಬಗ್ಸವ್ರೆ ಅಂದ್ರೆ ಸುಮ್ನೆನಾ? ನಿಜ ಕಣೋ, ನಮ್ ರಾಮ್ ತುಂಬಾ ಪುಣ್ಯ ಮಾಡಿದ್ದ ಇಂಥ ಹುಡುಗಿನ ಹೆಂಡತಿಯಾಗಿ ಪಡೆಯೋದಿಕ್ಕೆ. ಹೌದೌದು, ನಾನು ಮಾತ್ರ ಪಾಪ ಮಾಡಿದ್ದೀನಿ. ಕಾಡ್ ರಾಕ್ಷಸಿ ಸಿಕ್ಬಿಟ್ಟವಳೆ. ಏನಂದೆ? ಏನಿಲ್ಲಮ್ಮ. ಅರೆ ಸಿದ್ದಪ್ಪ, ಬನ್ನಿ ಬನ್ನಿ, ಬಾ ಕೂತ್ಕೊಳ್ಳಿ. ಸಿದ್ದಪ್ಪ ಹೇಳಿ, ಏನ್ ವಿಷಯ? ಹೇಗಿದ್ದಾನೆ ಮಗ? ಚೆನ್ನಾಗಿದ್ದಾನೆ ಕಲ್ಯಾಣಿ ಅಮ್ಮ. ಮತ್ತೆ ಹೇಗ್ ನಡೀತಿದೆ ಪಂಚಾಯತಿ ಕೆಲಸ ಎಲ್ಲ? ಕಲ್ಯಾಣಮ್ಮ, ಎಲ್ಲ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಯಾವುದು ವಿರೋಧಿಗಳಿಲ್ಲ, ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಣಮ್ಮ. ಇರ್ಲಿ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ. ಆಮೇಲೆ ಏನ್ ವಿಷಯ? ಹೆಂಡತಿ ಮಗನ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಏನೂ ಇಲ್ಲ ಕಲ್ಯಾಣಮ್ಮ, ಇವತ್ತು ನನ್ನ ಮಗುಗೆ ನೀವೇ ಹೆಸರಿಡಬೇಕು. ಒಂದು ಒಳ್ಳೆ ಹೆಸರನ್ನ ನೀವೇ ಇಡ್ರಮ್ಮ. ಅವ್ರ ಮಗುಗೆ ಇವ್ರ ಹೆಸರಿಡೋದಾ? ಏನ್ ವಿಚಿತ್ರ ಇದು. ಆಯ್ತು ಸಿದ್ದಪ್ಪ, ನಿಮ್ ಮಗನಿಗೆ ಒಂದು ಒಳ್ಳೆ ಹೆಸರು ಕೊಡೋಣ. ಅವನ್ ರಾಶಿ ನಕ್ಷತ್ರ ಏನು? ಕಲ್ಯಾಣಿ ಅಮ್ಮ, ಆ ರಾಶಿ ನಕ್ಷತ್ರದ ಜೊತೆಗೆ ಜಾತಕನೂ ತಂದಿದ್ದೀನಮ್ಮ. ಮಗು ಕೊಡಿ. ಚಿನ್ನು, ಸಿದ್ದಪ್ಪ, ನಿಮ್ ಮಗ ಚಂದ್ರನ್ ತರ ಇದ್ದಾನೆ. ಅವನ್ ಭವಿಷ್ಯನು ಚಂದ್ರನ್ ತರ ಇದೆ. ನಿನ್ನ ಹೆಸರು ಪೂರ್ಣಚಂದ್ರ, ಪೂರ್ಣಚಂದ್ರ, ಪೂರ್ಣಚಂದ್ರ. ಒಳ್ಳೇದಾಗ್ಲಿಕ್ಕಂತ ನಿನಗೆ. ಈ ಹಳ್ಳಿ ಜನ ಯಾಕೆ ಇಷ್ಟೊಂದು ಇನ್ನೋಸೆಂಟ್ ಆಗಿದ್ದಾರೆ? ಯಪ್ಪ, ನನ್ ಕೈ ನೋಡಕ್ ಆಗ್ತಿಲ್ಲ. ನೀ ನನ್ನ ಸ್ಟೇಷನ್ ಇಂದ ಬಿಡಿಸಿ ನನ್ನ ಮನ್ಸನ್ನ ಅನ್ಕೋಬೇಡ. ನೀನ್ ಮಾಡಿದ ತಪ್ಪನ ಯಾವತ್ತೂ ಕ್ಷಮಿಸೋದಿಲ್ಲ. ನಿನ್ನ ಹೆಂಡತಿ ಅಂತ ಈ ಜನ್ಮದಲ್ಲಿ ಒಪ್ಪೋದಿಲ್ಲ ಕಣೆ. ನೀನಿವತ್ತೇ ಸಾಹಸ ಮಾಡಿರ್ಬೋದು, ಆದ್ರೆ ನನಗೀ ಪರಿಸ್ಥಿತಿ ಬರೋದಕ್ಕೆ ಕಾರಣನೇ ನೀನು. ಯಾಕೋ ನರಳ್ತಾ ಇದ್ದಾಳಲ್ಲ. ಮೈ ಬೇರೆ ಬಿಸಿ ಇದೆ. ಚಳಿ ಜ್ವರ ಏನಾದ್ರು ಬಂದಿದ್ಯಾ?
ಮಹದೇವ ಹಾ ಅಮ್ಮ ನನ್ನ ಮಗನಿಗೆ ಒಳ್ಳೆ ಹೆಸರಿಟ್ರಿ. ಸದಾ ನಿಮ್ಮ ಆಶೀರ್ವಾದ ಆಮೇಲೆ ಇರ್ಲಮ್ಮ. ನಾವು ಬರ್ತೀವಮ್ಮ. ನೋಡಿದ್ರೆ ಆತಿಗೆ ನಮ್ಮ 3 ಜನಕ್ಕೆ ನೀವಂದ್ರೆ ಎಂತ ಅಭಿಮಾನ, ಎಂತ ಗೌರವ. ತಮ್ಮ ಮಕ್ಕಳಿಗೆ ನೀವೇ ಹೆಸರಿಡ್ಬೇಕು ಅಂತ ಬಯಸ್ತಾರೆ. ನೀವ್ ಹೆಸರಿಟ್ರೆ ಅವ್ರ ಮಕ್ಕಳು ಕೂಡ ಒಳ್ಳೆಯವರಾಗಿ ಬೆಳಿತಾರೆ ಅನ್ನೋ ನಂಬಿಕೆ. ಮಾವ ಏನ್ ಹೇಳ್ತಿದ್ದೀರಾ? ಅಲ್ಲ, ಅವ್ರ ಮಕ್ಕಳಿಗೆ ಅತ್ತೆ ಹೆಸರಿಟ್ರೆ ಅವ್ರು ಹೇಗ್ ಒಳ್ಳೆ ಮಕ್ಕಳಾಗಿ ಬೆಳಿತಾರ? ಏನಮ್ಮ ಹೀಗೆ ಕೇಳ್ತಿದ್ಯಾ? ಅತ್ತಿಗೆ ಹೆಸರಿಟ್ಟು ಎಷ್ಟೋ ಜನ ಮಕ್ಕಳು ಒಳ್ಳೆ ತಂದಲ್ಲಿ ಬೆಳೆದು ಅವ್ರ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ಇದ್ ನಿಮ್ಗೆ ಅತಿ ಅಂತ ಅನ್ನಿಸ್ತಿಲ್ವಾ ಮಾವ? ಅಥವಾ ಇದು ಮೂಢನಂಬಿಕೆ ಅಂತ ನಿಮ್ಗೆ ಯಾರು ಹೇಳಿಲ್ವಾ? ತಮ್ಮ ಮಕ್ಕಳನ್ನೇ ಸರಿಯಾಗಿ ಬೆಳ್ಸಕ್ಕಾಗದೇ ಇರೋರು ಬೇರೆಯವ್ರ ಮಕ್ಕಳಿಗೆ ಹೆಸರಿಡೋದಂತೆ, ಅವರು ಒಳ್ಳೆ ಮಕ್ಕಳಾಗಿ ಬೆಳೆಯೋದಂತೆ. ಕಾಮಿಡಿ ಅನ್ನಿಸ್ತಿಲ್ವಾ ಮಾವ? ಹೀಗೆಲ್ಲ ಮಾತಾಡ್ಬಾರ್ದು ಕಣಮ್ಮ. ಮತ್ತಿನ್ನೇನ್ ಮಾವ, ಇವ್ರು ಬೆಳ್ಸಿರೋ ಮಕ್ಕಳು ಏನಾಗಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಒಬ್ಬ ಮಗ ಇನ್ನೊಬ್ಬ ಮಗ ಕಿಡ್ನಾಪರ್ ಆಗಿದ್ದಾನೆ. ಅಂಥದ್ರಲ್ಲಿ ಇವರು ಬೇರೆಯವ್ರ ಮಕ್ಳಿಗೆ ಹೆಸರಿಟ್ರೆ ಅವರು ಒಳ್ಳೆಯವರಾಗಿ ಬೆಳಿತಾರಾ? ಇದು ಮೂಢನಂಬಿಕೆ ಅಲ್ದೆ ಇನ್ನೇನ್ ಮಾವ? ಸಾರಿ ಕಲ್ಯಾಣಿ ಅಮ್ಮ, ಮೊಬೈಲ್ ಮರ್ತೋಗಿದ್ದೆ. ಕಾವ್ಯ, ಬೇರೆಯವ್ರ ಮುಂದೆ ಅಮ್ಮಂಗಂಗ್ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿಂಗೆ? ಅವ್ರು ವಾಪಸ್ ಬರ್ತಾರೆ ಅಂತ ನಂಗೇನ್ ಗೊತ್ತಿತ್ತು? ಅಷ್ಟಕ್ಕೂ ನಾನೇನ್ ತಪ್ಪು ಮಾತಾಡಿಲ್ವಲ್ಲ, ಇದ್ದಿದ್ದೇ ಹೇಳಿದ್ದೀನಿ. ಅದಕ್ಕೆ ಸಿಟ್ಕೊಂಡ್ರೆ ನಾನು ಏನು ಮಾಡಕ್ಕಾಗಲ್ಲ. ಸತ್ಯ ಎಷ್ಟೇ ಕಹಿ ಇದ್ರು ಸತ್ಯನೇ. ಸಿಟಿ ಹುಡುಗಿ ಸೂಕ್ಷ್ಮ ಇರ್ತಾಳೆ ಅಂತ ಸುಮ್ಮನಿದ್ದಿದ್ದೆ ತೆಪ್ಪಾಯ್ತು. ಸುಮ್ಮನೆ ಇದ್ದಷ್ಟು ಜಾಸ್ತಿ ಮಾಡ್ತಾಳೆ ಇವಳು. ಇವತ್ತೊಳಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಇನ್ನೊಂದು ಕಿತ ಅಮ್ಮನ ಬಗ್ಗೆ ತುಟುಕ್ ಪಿಟಿಕ್ ಕನ್ಬಾರ್ದು. ಮಹದೇವ ನಿಂತ್ಕೋ. ಮಹದೇವ, ಕಾವಿನ ಮೇಲೆ ಸಿಟ್ ಮಾಡ್ಕೋಬೇಡ ಅಂತ ನಿನಗೆ ಎಷ್ಟು ಸಲ ಹೇಳ್ಬೇಕು? ಹಾಗಲ್ಲಮ್ಮ. ನನ್ನಿಂದ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಅವಳು ನನ್ಗೇನ್ ಬೇಕಾದ್ರೂ ಅನ್ಲಿ, ನಾನು ಸಹಿಸ್ಕೊತೀನಿ. ಆದ್ರೆ ನಿನಗ್ ಯಾರಾದ್ರೂ ಏನಾದ್ರು ಅಂದ್ರೆ ನಾನು ಸಹಿಸ್ಕೊಳ್ಳಲ್ಲ. ಆಯ್ತು, ಸಮಾಧಾನ ಮಾಡ್ಕೊ. ನೋಡು ಮಹದೇವ, ಪಾಪ ಕಣೋ ಅವಳು.
ತನ್ನ ಅಕ್ಕನಿಗೆ ಅನ್ಯಾಯ ಆಗಿದೆ ಅಂತ ಅವಳ ಮನ್ಸಲ್ಲಿ ಕಹಿ ಆಗೇ ಇದೆ. ಅದಕ್ಕೆ ಹಾಗೆಲ್ಲ ಮಾತಾಡ್ತಾಳೆ ಅವಳು. ಇನ್ನೂ ಸ್ವಲ್ಪ ದಿವಸ ಅಷ್ಟೆ, ಆ ಕಹಿ ಬೇಜಾರು ಎಲ್ಲ ಕರಗೋಗತ್ತೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರಬೇಕು. ನೋಡು ಮಾದೇವ, ಆಮೇಲೆ ಇದನ್ನೇ ನೆಪ ಮಾಡ್ಕೊಂಡು ಅವಳ ಜೊತೆ ಜಗಳ ಆಡೋದಕ್ಕೆ ಹೋಗ್ಬೇಡ. ನನಗೆ ಕೆಟ್ಟು ಕೋಪ ಬರುತ್ತೆ ಆಮೇಲೆ ಅಷ್ಟೇ. ಇವತ್ತು ಸರಿಯಾಗಿ ಹೇಳೋವರೆಗೂ ಸಮಾಧಾನ ಇಲ್ಲ ನನಗೆ. ಅಣ್ಣ ಬಿಸಿನೀರು ತೊಳಿ. ಇವಳು ಎದ್ಮೇಲೆ ಇವಳಿಗೆ ಕೊಡು. ಮನೇಲಿ ತುಂಬಾ ನಿಂದಿದ್ದಾಳೆ, ಅದಕ್ಕೆ ಈ ತರ ಜ್ವರ ಬಂದಿದೆ. ಸರಿ ಅಣ್ಣ. ರಾಮ್, ಪ್ರೇಮ ಹೇಗಿದ್ದಾಳೆ? ಹುಷಾರಿಲ್ವಂತೆ? ಚಳಿ ಜ್ವರ ಬಂದಿದೆ ದೊಡ್ಡಮ್ಮ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಎಲ್ಲ ಸರಿ ಹೋಗುತ್ತೆ. ಮಳೆಯಲ್ಲಿ ನೆಂದ್ಲಲ್ವಾ, ಅದಕ್ಕೆ ಹೀಗಾಯ್ತು ಅಂತ ಅನ್ಸತ್ತೆ. ರಾಮ್, ನೋಡ್ತೀಯಾ ಪ್ರೇಮ ನಿನ್ನ ಬಿಡ್ಸೋದಕ್ಕೆ ಎಷ್ಟು ಕಷ್ಟಪಟ್ಲು ಅಂತ. ನಿಜವಾಗ್ಲೂ ರಾಮ್, ಇಂಥ ಹೆಂಡ್ತಿನ ಪಡೆಯೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದೆ. ಅವಳನ್ನ ಚೆನ್ನಾಗಿ ನೋಡ್ಕೊ. ಏಯ್, ನೀನೇನ್ ಅನ್ಕೊಂಡಿದ್ಯಾ? 4 ಅಕ್ಷರ ಓದ್ಬಿಟ್ಟಿದ್ದೀನಿ, ಯಾರಿಗೆ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಅನ್ಕೊಂಡಿದ್ಯಾ? ಅಲ್ಲ, ಅಷ್ಟೆಲ್ಲ ಓದಿದ್ದೀನಿ ತಿಳ್ಕೊಂಡಿದ್ದೀನಿ ಅಂತ್ಯಾ? ದೊಡ್ಡವರು ಚಿಕ್ಕವರು ಅನ್ನೋದು ಒಂಚೂರು ಇಲ್ವಾ ನಿಂಗೆ? ಈಗೇನು ಜಗಳ ಮಾಡಕ್ಕೆ ಅಂತಾನೆ ಬಂದಿದ್ಯಾ ನೀನು? ಮತ್ತಿನ್ನೇನು, ನೀನ್ ಮಾಡೋದನ್ನೆಲ್ಲ ನೋಡ್ಕೊಂಡು ಸುಮ್ಮನಿದ್ ಬಿಡ್ಬೇಕಾ ನಾನು? ಬೇರೆಯವ್ರ ಮುಂದೆ ನಮ್ಮಮ್ಮೆಲ್ಲ ಮಾತಾಡೋದಕ್ಕೆ ಎಷ್ಟ ಮಿಸ್ಸೊಕ್ಕು ನಿಂಗೆ? ನಮ್ಮಮ್ಮ ಅಂದ್ರೆ ಈ ಮನೆ ಅಷ್ಟೇ ಅಲ್ಲ, ಇಡೀ ಊರ್ಗೂರೇ ಗೌರವ ಕೊಡ್ತದೆ. ಅಂತವ್ರಿಗೆ ಹಿಂಗೆಲ್ಲ ಮಾತಾಡ್ತಿಯಲ್ಲ, ಸರಿನಾ? ನಡಿ, ಈಗ್ಲೇ ನಮ್ಮಮ್ಮನ್ ತಾವು ಕ್ಷಮೆ ಕೇಳು. ವಾಟ್? ನಾನು ನಿಮ್ಮಮ್ಮನ ಹತ್ರ ಕ್ಷಮೆ ಕೇಳ್ಬೇಕಾ? ಏನ್ ಹೇಳ್ತಿದ್ಯಾ ನೀನು? ಕ್ಷಮೆ ಕೇಳೋಂಥದ್ದು ನಾನೇನ್ ಮಾಡ್ದೆ? ನೋಡು, ನನ್ ಮಾತಲ್ಲಿ ಯಾವ ತಪ್ಪು ಇಲ್ಲ. ನಾನ್ ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನ್ ಕ್ಷಮೆ ಕೇಳೋ ಚಾನ್ಸೇ ಇಲ್ಲ. ನೋಡು ಕಾವ್ಯ, ನನ್ ಪಿತ್ತ ನೆತ್ತಿಗೇರಿಸ್ಬೇಡ. ಎಷ್ಟೇ ನೋವು ಅದ್ರ ಮನ್ಸಲ್ಲೇ ಇಟ್ಕೋತಾರೆ, ಹೊರಗಡೆ ತೋರ್ಸ್ಕೊಳಲ್ಲ. ಹಾಗಂತ ನೀನ್ ಅವ್ರಿಗೆ ಹೆಂಗಂದ್ರೆ ಹಂಗೆ ಮಾತಾಡಂಗಿಲ್ಲ. ಅಲ್ಲ, ಇವಾಗ ನಾನ್ ಏನ್ ಮಾತಾಡ್ಬಾರ್ದು ಹೀಗ್ ದಪಾಯಿಸ್ತಿದ್ಯಾ ನನ್ನ? ನಾನು ಸತ್ಯನೇ ಮಾತಾಡ್ದೆ. ಯಾಕೆ ಸತ್ಯನ ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ವಾ ನಿನ್ಗೆ? ನೋಡು, ಅವರು ನಿನ್ಗೆ ನಿಮ್ಮಮ್ಮನೇ ಆಗಿರಬಹುದು, ನೀನ್ ಅವ್ರನ್ನ ದೇವ್ರ ತರಾನೇ ನೋಡ್ಬಹುದು. ಆದ್ರೆ ನಾನು ಅವ್ರನ್ನ ಹಾಗೆ ನೋಡ್ಬೇಕು ಅಂತ ನೀನ್ ನನ್ನ ಒತ್ತಾಯ ಮಾಡೋದು ಸರಿಯಲ್ಲ. ದೊಡ್ಡವ್ರಿಗೆ ಮರ್ಯಾದೆ ಕೊಡು ಅಂತ ಹೇಳೋದು ಬಲವಂತ ಅನಿಸ್ತೈತಾ ನಿನ್ಗೆ? ನೋಡು, ನೀನ್ ನನಗೇನ್ ಬೇಕಾದ್ರು ನನ್ನ ಮೇಲೆ ಕಿರ್ಚಾಡು, ನಾನು ಸುಮ್ಮನೆ ಇರ್ತೀನಿ. ಅದನ್ ಬಿಟ್ಟು ನಿನ್ ವಿಷಯದಲ್ಲಿ ತಪ್ಪೇ ಮಾಡದೇ ಇರೋ ನಮ್ಮ ಅಮ್ಮಂಗೆ ಹಂಗೆಲ್ಲ ಮಾತಾಡೋ ಅಧಿಕಾರ ನಿನಗಿಲ್ಲ. ನಿನಗೂನು ನನ್ ಮೇಲೆ ಹೀಗ್ ಬಂದು ಕೂಗಾಡೋ ಅಧಿಕಾರ ಇಲ್ಲ ಅನ್ನೋದು ನೆನ್ಪಿರ್ಲಿ. ಹಾಗೆಲ್ಲ ಕೂಗಾಡೋದಕ್ ಬಂದ್ರೆ ನಾನ್ ಕೇಳಿಸ್ಕೊಂಡು ಸುಮ್ನಿರೋಳಲ್ಲ. ಹಾಗೆ ನನ್ ತಪ್ಪಿಲ್ಲ ಅಂದ್ರೆ ನಾನ್ ಯಾರೇ ಬಂದ್ ಹೇಳಿದ್ರು ಕ್ಷಮೆ ಕೇಳಲ್ಲ. ಕಾವ್ಯ, ನನ್ ತಾಳ್ಮೆ ಪರೀಕ್ಷೆ ಮಾಡ್ತಿದ್ಯಾ? ನನ್ನ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಿನ್ಗೆ. ಏನು ಧಮ್ಕಿ ಹಾಕ್ತಿದ್ಯಾ ನನ್ಗೆ? ಇದಕ್ಕೆಲ್ಲ ನಾನ್ ಕೇರ್ ಮಾಡಲ್ಲ.
ನೀನ್ ಅದೆಷ್ಟೇ ಕೂಗಾಡಿದ್ರು ನಾನ್ ನಿಮ್ಮಮ್ಮನ ಹತ್ರ ಕ್ಷಮೆ ಕೇಳಲ್ಲ. ಏನು ನಿಮ್ಮಮ್ಮ ದೊಡ್ಡ ಡಾನಾ? ನೀನ್ ಬಂದ್ ಹೇಳಿದ ತಕ್ಷಣ ನಾನು ಅವ್ರ ಹತ್ರ ಕ್ಷಮೆ ಕೇಳ್ಬಿಡ್ಬೇಕಾ? ಈ ದಾರ ನಿನ್ ಪಾಲಿಗೆ ಎಚ್ಚರಿಕೆಯ ದಾರ. ನಿನ್ ಸಿಟ್ಟಿಗೆ ನನ್ ಕಟ್ತಿರೋ ಮೂದ ಕಾವಿನ ಮೇಲ್ ಸಿಟ್ ಬಂದಾಗ ಇದನ್ ನೋಡಿದಾಗ ಈ ಅಮ್ಮ ನೆನ್ಪಾಗ್ಬೇಕು. ಇವತ್ ನಾನು ಹೇಳಿದ ಮಾತೆಲ್ಲ ನಿನಗೆ ನೆನ್ಪಾಗ್ಬೇಕು. ದಯವಿಟ್ಟು ನಿನ್ ಸಿಟ್ನ ತಡ್ಕೊ. ನಾನು ತಪ್ಪು ಮಾಡಿಲ್ಲ, ಅಂಥದ್ರಲ್ಲಿ ಕ್ಷಮೆ ಕೇಳೋ ಚಾನ್ಸೇ ಇಲ್ಲ. ಸೈಕಲ್ ಇಷ್ಟ ಆಯ್ತೇನೋ ಪಟಾಕಿ? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ನಿನಗೇನೆ ಚೆನ್ನಾಗಿದ್ಯಾ? ಅಮ್ಮ ಇನ್ ಯಾವಾಗ್ಲೂ ಸ್ಕೂಲ್ಗೆ ಈ ಸೈಕಲ್ ನಲ್ಲೇ ಹೋಗ್ತೀನಿ. ನೀನ್ ಅಂಗಡಿ ಕಳ್ಸಿದ್ರು ಇದ್ರಲ್ಲೇ ಹೋಗ್ತೀನಿ. ಊರ್ ತುಂಬಾ ಗ್ರೀನ್ ಅಂತ ಸುತ್ತಾಡ್ತೀನಿ. ಪಟಾಕಿ, ನೀನ್ ಯಾವಾಗ್ಲೂ ಸೈಕಲ್ ಬೇಕು ಅಂತ ಕೇಳ್ತಾ ಇದ್ದಲ್ಲ, ಅದಕ್ಕೆ ತಗೊಂಡ್ ಬಂದೆ. ಪಟಾಕಿ, ನೀನ್ ಇವಾಗ್ಲಾದ್ರೂ ಡಾಕ್ಟ್ರು ವಿಷಯದಲ್ಲಿ ಸತ್ಯ ಹೇಳ್ಬೇಕು. ಅವ್ರು ನಿನ್ ಜೀವ ಉಳಿಸಿದಾರೆ ಕಣೋ, ನೀನ್ ಅವ್ರ ಮರ್ಯಾದೆ ಉಳಿಸ್ಬೇಕು. ಅವ್ರ ಹೆಸರಿಗಂಟಿರೋ ಕಳಂಕ ತೊಳಿಬೇಕು ಅಂದ್ರೆ ಅದ್ ನಿನ್ನಿಂದ ಮಾತ್ರ ಸಾಧ್ಯ ಕಣೋ. ಅಮ್ಮ ನಂಗೆ ಸೈಕಲ್ ಬೇಡ. ಛೇ ಪಟಾಕಿ, ನಿಂತ್ಕೊಳ್ಳೋ. ಪಟಾಕಿ ದಯವಿಟ್ಟು ಕಣೋ, ಡಾಕ್ಟ್ರು ನಮ್ಮಿಬ್ರು ಪ್ರಾಣ ಉಳಿಸಿದ್ ದೇವ್ರು ಕಣೋ. ಅಂತವ್ರಿಗೆ ಅನ್ಯಾಯ ಮಾಡಿದ್ರೆ ದೇವ್ರು ಮೆಚ್ಚಲ್ಲ. ನೋಡು, ಪ್ರೇಮನೆ ಡಾಕ್ಟ್ರನ್ನ ಪ್ರೀತಿ ಮಾಡಿದ್ದು ಅಂತ ಎಲ್ರು ಮುಂದೆ ನೀನ್ ಸತ್ಯ ಹೇಳ್ಬೇಕು. ಅವತ್ತೇನ್ ಹೇಳಿದ್ನು ಅದೇ ಸತ್ಯ. ನಿನ್ನ ಮೇಲೆ ಸಿಟ್ಟು ಮಾಡ್ಕೋಬಾರ್ದು ಅಂತ ಅಮ್ಮ ಕಟ್ಟಿದ ದಾರ ಇದು. ಆದ್ರೆ ಇವತ್ತು ನೀನು ಅವ್ರ ಬಗ್ಗೆ ಅಗರವಾಗಿ ಮಾತಾಡ್ಬಿಟ್ಟಿದ್ಯಾ. ಅವ್ರ ತಂಟೆಗೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಎಂತ ಕೆಲಸ ಮಾಡ್ತಿದ್ಯೋ? ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅನ್ಸತ್ತೆ. ಕಾವ್ಯ ಮೇಲೆ ಸಿಟ್ ಮಾಡ್ಕೋಬೇಡ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ದೆ ತಾನೆ? ಹೇಳ್ದೆ ತಾನೆ? ಮತ್ತೆ ಯಾಕೋ ಹೀಗ್ ಮಾಡ್ತಿದ್ಯಾ? ನಿನಗ್ ಬುದ್ಧಿನೇ ಬರಲ್ವಾ? ಯಾಕೋ ಹೀಗೆಲ್ಲ ಮಾಡಿ ನನ್ನ ಹೊಟ್ಟೆ ಉರಿಸ್ತಿದ್ಯಾ ಮಾದೇವ? ಏನ್ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ ಇಲ್ಲಿ? ಇವತ್ತು ನಿಮ್ ಮಗ ನನ್ ಮೇಲೆ ಕೈ ಮಾಡಿದಾನೆ. ಇದ್ ಎಂತ ದೊಡ್ಡ ತಪ್ಪು ಅಂತ ಗೊತ್ತಾ ನಿಮ್ಗೆ? ಇವತ್ತು ಕೈ ಮಾಡ್ದೋನು ನಾಳೆ ಕೊಲೆ ಮಾಡೋದಕ್ಕೂ ಹೇಸೋನಲ್ಲ. ಇಂಥವನ್ ಜೊತೆ ನನ್ ಸಂಸಾರ ಮಾಡ್ಬೇಕಾ? ನಾನ್ ಇನ್ಮೇಲೆ ಈ ಮನೇಲಿ ಇರೋದಿಲ್ಲ. ಇವತ್ತ ಈ ಮನೆ ಬಿಟ್ಟು ಹೋಗ್ತೀನಿ. ಕವ್ಯ, ಕವ್ಯ, ಹೋಗಮ್ಮಿ, ನೀನ್ ಹೋದ್ರೆ ನಾನು ಹೊಸಿ ನೆಮ್ಮದಿಯಾಗಿರ್ತೀನಿ. ಈಗ ನಿನ್ಗೆ ಬಂದು ಸಮಾಧಾನ ಮಾಡೋದಾಗ್ಲಿ ಅಥವಾ ನೀನು ಇಲ್ಲೇ ಉಳ್ಕೊ ಅಂತ ನಿನ್ ಕೈ ಕಾಲು ಹಿಡಿಯೋದಾಗ್ಲಿ ನನಗೂ ಇಷ್ಟ ಇಲ್ಲ. ಹೋಯ್ತಾ ಇರೋ. ಏ ಮಾದೇವ, ಒಂದ್ ನಿಮಿಷ ನಿಂತ್ಕೊಳ್ಳೋ. ಮಾದೇವ, ಮಾದೇವ ನಿಂತ್ಕೊಳ್ಳೋ. ನೀನ್ ದೊಡ್ಡ ತಪ್ಪು ಮಾಡ್ತಿದ್ಯಾ ಮಾದೇವ.
ಇಲ್ಲಿ ನೋಡಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ. ನನ್ ಗೊತ್ತು ನಿನ್ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ. ನನ್ ಮಗ ನಿನ್ ಮೇಲೆ ಕೈ ಮಾಡಬಾರ್ದಾಗಿತ್ತು. ಅವ್ನ್ ತುಂಬಾ ದೊಡ್ಡ ತಪ್ಪು ಮಾಡ್ದ. ಅವನ್ ಪರವಾಗಿ ನಿನ್ ಹತ್ರ ನಾನ್ ಕ್ಷಮೆ ಕೇಳ್ತೀನಿ. ನೀನ್ ಸಮಾಧಾನ ಮಾಡ್ಕೊಳಮ್ಮ, ನಿನ್ ದಮ್ಮಯ್ಯ ಅಂತೀನಿ. ಮಾತ್ ನಿಲ್ಲಿಸ್ತೀರಾ? ನೋಡಿ, ಇಟ್ಸ್ ಓವರ್. ಇದು ಇಲ್ಲಿಗೆ ಮುಗೀತು. ನನಗಿಷ್ಟ ಇಲ್ಲ ಅಂದ್ರು ನಿಮ್ ಮಗ ನನಗ್ ಸೆಟ್ ಆಗಲ್ಲ ಅಂತ ಗೊತ್ತಿದ್ದು ನಮ್ಮ ಅಪ್ಪನ ಮರ್ಯಾದೆ ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ಮದ್ವೆಗೆ ಒಪ್ಕೊಂಡಿದ್ದು. ಆದ್ರೆ ನಿಮ್ ಮಗಂಗೆ ಗಂಡ ಆದನು ಹೆಂಡತಿನ ಮರ್ಯಾದೆಯಿಂದ ನೋಡ್ಕೋಬೇಕು ಅನ್ನೋ ಬೇಸಿಕ್ ಎಥಿಕ್ಸ್ ಕೂಡ ಇಲ್ಲ. ನೀವಿನ್ ಏನೇ ಹೇಳಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನಾನು ಈ ಮನೇಲಿ ಇರೋಳಲ್ಲ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಕಾವ್ಯ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಕಾವ್ಯ,